ಅವ್ರು ಚೆನ್ನಾಗೇ ಇದೆ ಗುರು. ಸೊ ಈ ಗಾಡಿ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 3.7 kWh ಬ್ಯಾಟ್ರಿ ಬರುತ್ತೆ. ಅದು ಲೈಫ್ ಟೈಮ್ ಬ್ಯಾಟ್ರಿ ಗುರು ಇದ್ರಲ್ಲಿ ಬರೋದು. ತೋರಿಸಿ ಸರ್ ಇದು ಕೀ ಹೆಂಗಿದೆ ಅಂತ. ಇದು ಸೆನ್ಸರ್ ಇದು. ಸೊ ಇದರಿಂದ ಆ್ಯಕ್ಚುಲಿ ಇದಾಗದು. ಇದು ಜೋಬಲ್ಲಿ ಇಟ್ಕೊಳೋದು ಅಷ್ಟೇ ಗಾಡಿ ಇದು ಕೀ. ಓಕೆ ಓಕೆ. ಸೊ ಇದು ಕೀ ಇದ್ರೇ ಅನ್ಲಾಕ್ ಆಗೋದು ಇದು. ಓಕೆ ಚೆನ್ನಾಗಿದೆ ಸರ್ ಕೀ. ಥ್ಯಾಂಕ್ ಯು ನಮಸ್ತೆ. ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸಮಸ್ತ ಕನ್ನಡ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನೀವು ಒಟ್ನಲ್ಲಿ ಯಾವುದೇ ಗಾಡಿ ತೊಗೊಂಡ್ರು ಎಲೆಕ್ಟ್ರಿಕಲ್ಲಿ ದಯವಿಟ್ಟು ಈ ಗಾಡಿ ಮಾತ್ರ ತೊಗೊಳಕ್ಕೆ ಹೋಗ್ಬೇಡಿ. ವರ್ಸ್ಟ್ ಗಾಡಿ. ಸೊ 2 ಮೋಡ್ ಇರ್ಬೋದು ನೋಡಿ. ಇಲ್ಲಿ ಇಕೋ ಇದೆ, ರೈಟ್ ಬಿ ಮೋಡ್ಗೆ ಹಾಕ್ಕೊಂಡಿದ್ದೀನಿ. ಇದೊಂದು ಪವರ್ ಮೋಡ್ ಇರಬೇಕು. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಸೊ ನಾನು ಇವತ್ತು ಓಡಿಸ್ತಾ ಇದ್ದೀನಿ ದಿ ಆಲ್ ನ್ಯೂ ಮಚ್ ಅವೇಟೆಡ್ ಸುಜುಕಿ ಆಕ್ಸೆಸ್ EV. ಬನ್ನಿ ಗಾಡಿ ಹೆಂಗಿದೆ ನೋಡೋಣ. ಅವ್ರು ಚೆನ್ನಾಗೇ ಇದೆ ಗುರು. ಸೊ ಈ ಗಾಡಿ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 3.7 kWh ಬ್ಯಾಟ್ರಿ ಬರುತ್ತೆ. ಅದು ಲೈಫ್ ಟೈಮ್ ಬ್ಯಾಟ್ರಿ ಗುರು ಇದ್ರಲ್ಲಿ ಬರೋದು. ಏನು ಸಕಾಲ ಮಾಡೋನೆ ಗುರು. ಸೊ ಅದು ಬಿಟ್ಟರೆ ಇದರಲ್ಲಿ 4.2 kWh ಮೋಟ್ರ್ ಬರುತ್ತೆ. ಅಂದರೆ ಅರೌಂಡ್ 5.5 to 6 bhp ಪವರ್ ಬರುತ್ತೆ ನಿಮಗೆ. ಸೊ ಅರೌಂಡ್ 15 Nm ಆಫ್ ಟಾರ್ಕ್ ಕೊಟ್ಟಿದ್ದಾನೆ. ಸೊ ಇದು ಮುಂದ್ಗಡೆ ನೋಡ್ಬೋದು USB ಚಾರ್ಜರ್ ಕೊಟ್ಟಿದ್ದಾರೆ, ಸಾಕೆಟು ಅದು ಇದು ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಗುರು. ಬನ್ನಿ ಹೊಡೆಯೋಣ. ಏನು ಸಿಟಿಗೆ ಬೆಸ್ಟ್ ಗುರು. ಏನು ಪವರ್ ತೊಗೊತಿದೆ ನೋಡಿ ಆರಾಮಾಗಿ. ಅಂದರೆ ನಿಮಗೆ ಏತರು ಮತ್ತು ಅಲ್ಟ್ರಾ ವೈಲೆಟ್ ಅಷ್ಟೆಲ್ಲ ಮಜಾ ಇಲ್ಲ, ಬಟ್ ಓಕೆ. ಬ್ರೇಕಿಂಗು ಸಕ್ಕತ್ತಾಗಿದೆ. ಸೊ ರೀಜನ್ ಬರುತ್ತೆ ಇದರಲ್ಲಿ ನಿಮಗೆ. ಸೊ ರೀಜನ್ ಅಂತ ಅಂದರೆ ನಿಮಗೆ ನೀವು ಯಾವಾಗ ಬ್ರೇಕಿಂಗು ಮತ್ತು ಸ್ಲೋ ಹಿಡಿದಾಗ ಆ ಹೀಟ್ ಏನಿರುತ್ತೆ ಅದು ವೇಸ್ಟ್ ಆಗೋಲ್ಲ ನಿಮಗೆ. ಸೊ ಅದೇ ನಿಮಗೆ ವಾಪಸ್ಸು ಮೋಟ್ರನ್ನ ರೀಚಾರ್ಜ್ ಮಾಡೋದಕ್ಕೆ, ಬ್ಯಾಟ್ರಿ ರೀಚಾರ್ಜ್ ಮಾಡಿ ಅದನ್ನೇ ಮೋಟ್ರು ರನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಸಿಟಿಲೆಲ್ಲ ಉಜ್ಜಾಡೋದಕ್ಕೆ ಏನು ಲೈಟ್ ವೇಟ್ ಇದೆ ಗೊತ್ತಾ. ಸಾಕಾಗಿದೆ ಗುರು. ಹೆಂಗೆ ಇಟಾಡಿಸ್ತಾ ಇದ್ದೀನಿ ನೋಡಿ. ಸೂಪರು. ಸೊ ಈ ಗಾಡಿ ಬಂದ್ಬಿಟ್ಟು ಅರೌಂಡ್ 130 kilos ಏನೋ ಅಷ್ಟೇ ಇರೋದು. ಸೊ ಕಂಪೇರಬಲಿ ಲೈಟ್ ವೆಯ್ಟೇ. ಸೊ ಏನಂತ ಅಂದರೆ ಬ್ಯಾಟ್ರಿ ಮಾತ್ರ ಮೋಟ್ರ್ ಇರುತ್ತಲ್ಲ, ಸೊ ಅದರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದು ಬಿಟ್ಟರೆ ಸಾಕಾಗೈದು ಗುರು. ಹೊಡಿಬೋದು ನೋಡಿ. ವಾವ್, ಸಸ್ಪೆನ್ಷನು ಸಕ್ಕತ್ತಾಗಿದೆ. ನೋಡ್ಕೊಂಬಾರಮ್ಮ ತಾಯಿ, ಹೆಂಗಂದ್ರೆ ಹಂಗೆ ನುಗ್ತವ್ರಪ್ಪ. ಗಾಡಿ ನೋಡ್ಬೋದು ಹೆಂಗಿದೆ ಅಂತ. EV. ಸೊ ಫ್ರಂಟ್ ಟು ಬ್ಯಾಕ್ 12 inch ವೀಲ್ ಕೊಟ್ಟಿದ್ದಾನೆ ಇದರಲ್ಲಿ. ಸೊ ಲುಕ್ಸ್ ನೋಡ್ಬೋದು ಹೆಂಗಿದೆ ಅಂತ ಗಾಡಿದು. ಎಲ್ಲ LED ಲೈಟ್ ಬರುತ್ತೆ. ಚೆನ್ನಾಗಿ ಮಾಡಿದಂಗೆ ಗುರು. ಸೊ ಈ ಗಾಡಿದು ರೇಂಜ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 95 ಅಂತ ಹೇಳ್ತಾರವರು. ಹೆಂಗರು ಸ್ಟಾರ್ಟ್ ಆಗಿದೆ. ಇಕೋ ರೈಡೆ ಇದೇ 3 ಮೋಡ್ ತೋರಿಸ್ತಾ ಇದೆ. ಆ್ಯಕ್ಚುಲಿ 3 ರೈಡಿಂಗ್ ಮೋಡ್ ಬರುತ್ತೆ ಇದರಲ್ಲಿ, ಬಟ್ ಇದರಲ್ಲಿ 2 ತೋರಿಸ್ತಾ ಇದೆ. ಸೊ ನಾನು ಹೇಳ್ದಂಗೆ ಇದ್ರದ್ದು ರೇಂಜ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಒಂದು 95 ಅಂತ ಇವ್ರು ಕ್ಲೇಮ್ ಮಾಡ್ತಾರೆ. ನನ್ನ ಪ್ರಕಾರ 80ಗಂತೂ ಮೋಸ ಇಲ್ಲ ಗುರು. ಆರಾಮು, ಏನು ಪ್ರಾಬ್ಲಮ್ ಇಲ್ಲ ಗಾಡಿ. ಬಟ್ ಏನು ಎಷ್ಟು ಅಂದರೆ ಒಳ್ಳೆ ಏತರ್ 450X ಥರನೇ ಫೀಲ್ ಆಗ್ತಾಯಿದೆ ನನಗೆ. ಅಷ್ಟು ಲೈಟ್ ವೇಟ್ ಆಗಿದೆ ಗಾಡಿ ಒಂದು. ಸೊ ಇದರಲ್ಲೂ ಸೇಮ್ ಪರ್ಮನೆಂಟ್ ಸಿಂಕ್ರೋನಸ್ ಮ್ಯಾಗ್ನೆಟಿಕ್ ಮೋಟ್ರೇ ಬರೋದು ಇದು ನಿಮಗೆ. ಸೊ ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಗುರು. ಶೋರೂಮಲ್ಲಿ ಹೇಳ್ತಾ ಇರೋದು ಇದನ್ನು ವರ್ಷದಲ್ಲಿ ಒಂದೇ ಸರ್ವಿಸ್ ಅಂತ ಮಾಡಿಸೋದು. ಅದು ಮಾಡಿಸಿದ್ರು ಓಕೆ, ಇಲ್ಲಾಂದ್ರೂ ನಡೆಯುತ್ತಂತ. ಹಂಗೆ ಅಷ್ಟು ಮೇಂಟೆನೆನ್ಸ್ ಫ್ರೀ ಗಾಡಿ ಇದು. ಸಿಟಿಲಿ ಓಡಾಡೋದಕ್ಕಂತೂ ಒಳ್ಳೆ ಸಾಕಾಗಿದೆ ಗುರು ಗಾಡಿ ಇದು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 2,25,000ವರೆಗೂ ಆಗುತ್ತೆ. ಸೊ ಬೆಂಗಳೂರಲ್ಲಿ. ಸೊ ಡಿಪೆಂಡಿಂಗ್ ಆನ್ ದ ಶೋರೂಮ್ ನೀವು ಚೆಕ್ ಮಾಡ್ಕೊಳ್ಳಿ ಏನೇನು ಆಫರ್ಸ್ ಇದೆ ಅಂತ. ಸೊ ಬ್ರೇಕಿಂಗ್ ಅಂತೂ ಸಾಕಾಗಿದೆ ಈ ಗಾಡೀಲಿ. ನನಗೆ ಪೆಟ್ರೋಲ್ ಗಾಡಿಗಿಂತ ಈ ಗಾಡಿದು ಬ್ರೇಕಿಂಗ್ ಸಾಕಾದ ಇಷ್ಟ ಆಯಿತು. ಸೊ ರೀಜನ್ ಎಲ್ಲ ಇದೆಯಲ್ಲ, ಇದೊಂಥರ ಟೆಕ್ನಾಲಜಿನೇ ಬೇರೆ ಇದು. ಸೊ ಬೂಟ್ ಸ್ಪೇಸು ಚೆನ್ನಾಗಿದೆ. ಆರಾಮಾಗಿ ನೀವು ಒಂದು ಹೆಲ್ಮೆಟ್ ಇಟ್ಕೊಬೋದು, ಏನು ತೊಂದರೆ ಆಗೋಲ್ಲ. ಸೊ ಚಾರ್ಜಿಂಗ್ ಬಂದ್ಬಿಟ್ಟು ನೀವು ಫಾಸ್ಟ್ ಚಾರ್ಜರ್ ಯೂಸ್ ಮಾಡ್ತೀರಾ ಅಂದರೆ ಅರೌಂಡ್ 2 hours ಚಾರ್ಜ್ ಆಗಿಬಿಡುತ್ತೆ. ನೀವು ಮನೇಲಿ ಏನಾದ್ರು ಚಾರ್ಜ್ ಮಾಡ್ತೀರಾ ಅಂತಂದರೆ ಒಂದು 5 to 6 hours ಇಟ್ಕೊಳ್ಳಿ ಚಾರ್ಜಿಂಗು.
ಸಸ್ಪೆನ್ಷನ್ ಅಂತೂ ಸಕ್ಕತ್ತಾಗಿದೆ ಗುರು. ಹಿಂದ್ಗಡೆ ಮೋನೋಶಾಕ್ಸ್ ಕೊಟ್ಟಿದ್ದಾನೆ, ಮುಂದ್ಗಡೆ ಟೆಲಿಸ್ಕೋಪಿಕ್ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ನೋಡಿ ಬ್ಯಾಟ್ರಿ ಚಾರ್ಜ್ ತೋರಿಸ್ತಾ ಇದೆ, ಆಲ್ರೆಡಿ 48% ಏನೋ ಇದೆ. ಸೊ ರೇಂಜು ಎಲ್ಲ ಚೆನ್ನಾಗಿದೆ ಗುರು. ಆ್ಯಕ್ಚುಲಿ ಆ್ಯಕ್ಟಿವಾದವರು ಬಿಟ್ಟರು ಎಲೆಕ್ಟ್ರಿಕ್ ಅಂತ ಅಂದ್ಬಿಟ್ಟು, ಬಟ್ ಅವ್ರದ್ದು ಫ್ಲಾಪ್ ಆಗೋಯ್ತು. ಅವ್ರದ್ದು ಏನಂತಂದರೆ ಸ್ವಾಪಬಲ್ ಬ್ಯಾಟ್ರಿ ಅಂತ ಅಂದ್ಬಿಟ್ಟು ಆ ಕಾನ್ಸೆಪ್ಟ್ ಬಿಟ್ಬಿಟ್ರು. ಅದು ನಮ್ಮ ದೇಶದಲ್ಲೆಲ್ಲ ವರ್ಕೌಟ್ ಆಗಲ್ಲ ಗುರು. ಡಿಕ್ಕಿ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು ಡಿಕ್ಕಿ ನೋಡ್ಬೋದು ನೀವು. ಸೊ ಡಿಕ್ಕಿ ಆಲ್ಮೋಸ್ಟ್ ಅರೌಂಡ್ 21 ಲೀಟರ್ಸ್ ಏನೋ ಬರುತ್ತೆ. ಸೊ ಇದೇನೋ OBD ಪೋರ್ಟ್ ಕೊಟ್ಟಿದ್ದಾರೆ, ಅದು ಇದು ಕನೆಕ್ಟ್ ಮಾಡೋದಕ್ಕೆ. ಸೀಟು ತುಂಬ ಕಂಫರ್ಟಬಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಗಾಡಿ ನೋಡ್ಬೋದು ಹೆಂಗಿದೆ ಅಂತ. ಚೆನ್ನಾಗಿದೆ ಗುರು, ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿದೆ, ಮೋಟ್ರು ನೈಸ್, ಗುಡ್ ಜಾಬ್ ಡನ್ ಬೈ ಸುಜುಕಿ. ಸೊ ಆನ್ ಮಾಡಿದ ತಕ್ಷಣ ನೋಡಿ ಸುಜುಕಿ ಲೋಗೋ ಬರುತ್ತೆ. ಬನ್ನಿ ಹೋಣ. ಸ್ಟಾರ್ಟಿಂಗ್ ಇಲ್ಲೇ ಹೋಗ್ತಾ ಇದೆ ನೋಡಿ, ಸ್ಟಾರ್ಟ್ ಆಯಿತು. ಸೊ ಫ್ರೆಂಡ್ಸ್, ನಾನು ಭಾಳ ದಿವಸಗಳಿಂದ ಆ್ಯಕ್ಚುಲಿ ನಾವು ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಏನು ಪ್ರಾಬ್ಲಮ್ ಅಂತ ಅಂದರೆ, ಒಂದು ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ಫಾರ್ಚುನೇಟ್ ಇವೆಂಟ್ ನಡೆದೋಯ್ತು ನನ್ನ ಲೈಫಲ್ಲಿ. ಸೊ ಅನ್ಫಾರ್ಚುನೇಟ್ಲಿ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಒಬ್ಬರು ಪರ್ಸನ್ನ ನಾನು ಕಳ್ಕೊಂಬಿಟ್ಟೆ. ಸೊ ಹಾಗಾಗಿ ಇಷ್ಟು ದಿವಸ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ನು ಮುಂದೆ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್. ಸೊ ಏನಂದರೆ ಯಮಾದವರು ಎಲೆಕ್ಟ್ರಿಕ್ ಬಿಡ್ತಾವ್ರಪ್ಪ. ಯಮಾದವರು ಆ್ಯಕ್ಚುಲಿ EV ಸೆಗ್ಮೆಂಟಿಗೆ ಬರ್ತಾವ್ರೆ, ಬಟ್ ಅವ್ರು ಬರ್ತಾ ಇರೋದು ಯಾವ್ದ್ರ ಜೊತೆ ಗೊತ್ತಾ? ಟೈಅಪ್ ಮಾಡಿಕೊಂಡು ರಿವರ್ ಇಂಡಿ ಜೊತೆ. ಸೊ ಅವ್ರದ್ದೇ ಗಾಡಿ ರಿವರ್ ಇಂಡಿ ನೋಡಿದ್ದೀರಲ್ಲ, ಸೇಮ್ ಅದೇ ಗಾಡಿ, ಅದೇ ಮೋಟ್ರು ಎಲ್ಲ. ಇದು ಬ್ರ್ಯಾಂಡಿಂಗ್ ಮಾತ್ರ ಯಮಾ ಅದು ಲೋಗೋ ಹಾಕಿ ಕೊಡ್ತಾವ್ರು ಅಷ್ಟೇ. ಸೊ ನಾನು ಹೇಳ್ದಂಗೆ ಆ್ಯಕ್ಚುಲಿ ಹೋಂಡಾದವರು ಟ್ರೈ ಮಾಡಿದ್ರು ಎಲೆಕ್ಟ್ರಿಕ್ ಸೆಗ್ಮೆಂಟಿಗೆ ಬರೋದಕ್ಕೆ, ಬಟ್ ಅವ್ರದ್ದು ಏನೇನೋ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಅಂತೆ. ಚಾರ್ಜಿಂಗ್ ಸ್ವಾಪಬಲ್ ಬ್ಯಾಟ್ರಿ ಇದು ಮಾಡ್ಕೊಂಡು ಅವ್ರದ್ದೇನು ಅದು ಕಂಪ್ಲೀಟ್ ಹೋಲ್ ಕಾನ್ಸೆಪ್ಟೇ ಫ್ಲಾಪ್ ಆಗೋಯ್ತು ಅವ್ರದ್ದು. ಸೊ ಗಾಡಿ ಓಡಲೇ ಇಲ್ಲ, ಅವರು ಗಾಡಿ ಪ್ರೊಡಕ್ಷನ್ನು ಮಾಡಲಿಲ್ಲ, ಗಾಡಿನೂ ಹಂಗೆ ನಿಲ್ಲಿಸ್ಬಿಟ್ರು ಅದನ್ನು. ಸೊ ಇದು ಇರೋದ್ರಲ್ಲಿ ಸುಜುಕಿದು ಬೆಸ್ಟ್ ಇದೆ ಗುರು. ಅವ್ರದ್ದು ಒಳ್ಳೆ ಚಾರ್ಜಿಂಗ್ ಇದು ಎಲ್ಲ ನೋಡಿಬಿಟ್ಟು ಅವ್ರು ನೋಡಿ. ಸೊ ನಿಮಗೆ ಸುಜುಕಿಲಿ ಏನು ಅಡ್ವಾಂಟೇಜ್ ಅಂತ ಅಂದರೆ, ಅವ್ರದ್ದು R&D ನೋಡಿ ಮಾಡಿರೋದವರು. ಬ್ಯಾಟ್ರಿ ಮೇಲೆ ಒಳ್ಳೆ R&D ಮಾಡಿದ್ದಾರೆ. ಲೈಫ್ ಟೈಮ್ ಬ್ಯಾಟ್ರಿ ಅದು. ಆ್ಯಕ್ಚುಲಿ ನಿಮಗೆ ಪ್ರಾಬ್ಲಮ್ಮೇ ಬರಲ್ಲ ಗುರು. ಆ ಬ್ಯಾಟ್ರಿ ನಿಮಗೆ ಪ್ರಾಬ್ಲಮ್ ಬಂತು ಅಂತ ಅಂದರೆ ರೀಪ್ಲೇಸಬಲ್ ಇರುತ್ತೆ. ಅಪ್ ಟು ನಿಮ್ಗೆ 8 ವರ್ಷ ಏನೋ ವಾರಂಟಿ ಕೊಡ್ತಾ ಇರೋದು. 8 ವರ್ಷ ಅಪ್ ಟು 80,000 ಕಿಲೋಮೀಟರ್ಸು ಏನೋ ವಾರಂಟಿ ಇದೆ ಅದು ಆ್ಯಕ್ಚುಲಿ. ಸೊ ಅದ್ರ ಮೇಲೆ ಇನ್ನೂ ಏನೇನೋ ಇದೆ ಗುರು ಆಪ್ಷನ್ಸ್. ಅದು ಮೋಟ್ರು ಅಷ್ಟೇ ಒಳ್ಳೆ ಏನೋ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ನಿಮ್ಗೇನು ಆ ಥರ ಸುಜುಕಿ ಅಲ್ಲ, ಜಪಾನ್ ಗಾಡಿಗಳೆಲ್ಲ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಬೋದು, ಏನು ಇಶ್ಯೂಸೇ ಇರೋಲ್ಲ.